ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಕೆಲವು ದಿನಗಳ ಹಿಂದೆ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಇದನ್ನ ಮೇಲುಕೋಟೆ ಅಯ್ಯಂಗಾರ್ ಶೈಲಿಯಲ್ಲಿ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸಿಕೊಟ್ಟಿದ್ದೆ. ಅದರ ಮುಂದುವರೆದ ಭಾಗವಾಗಿ ಅದೇ ಗೊಜ್ಜನ್ನ ಬಳಸ್ಕೊಂಡು ಪಾರಂಪರಿಕ ಶೈಲಿಯಲ್ಲಿ ಪುಳಿಯೋಗರೆಯನ್ನ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಯಾವುದೇ ರೀತಿಯ ಅನ್ನದಿಂದ ಮಾಡುವಂತಹ ಪದಾರ್ಥಗಳಿಗೆ ಅನ್ನವನ್ನ ಬಸದು ಮಾಡ್ಕೊಳ್ತಾ ಇದ್ರು. ಇವತ್ತು ನಾನು ಅದೇ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಅನ್ನವನ್ನ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಕ್ಕಿಯನ್ನ ತಗೊಳ್ತೀವೋ ಅದಕ್ಕನುಗುಣವಾಗಿ 6ರಿಂದ 8 ಪಟ್ಟು ಹೆಚ್ಚುವರಿ ನೀರನ್ನ ತಗೊಳ್ಬೇಕಾಗತ್ತೆ. ಈಗ ಒಂದು ಪಾತ್ರೆಯಲ್ಲಿ ಸುಮಾರು 7ರಿಂದ 8 ಕಪ್ನಷ್ಟು ನೀರನ್ನ ಹಾಕಿ ಅದನ್ನ ಕುದಿಯೋದಕ್ಕೆ ಇಡಬೇಕು. ಈ ನೀರು ಕುದಿಯೋಷ್ಟ್ರಲ್ಲಿ ಅಕ್ಕಿಯನ್ನ ತೊಳ್ಕೊಳ್ಳೋಣ. ಈಗ 1 ಕಪ್ನಷ್ಟು ಅಕ್ಕಿಯನ್ನ ಒಂದು ಪಾತ್ರೆಗೆ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಇಲ್ಲಿ ನೆನ್ಸ್ಕೊಳ್ಬೇಕು ಅಂತ ಇಲ್ಲ, 2 ಬಾರಿ ಚೆನ್ನಾಗಿ ತೊಳೆದು ನೀರನ್ನ ಬಸಿದ್ ಬಿಡಬೇಕು. ಈಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇದೆ. ಅಕ್ಕಿಯನ್ನ ಬಿಸಿ ಆಗ್ತಿರುವಂತ ನೀರಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಎಳ್ಳೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಬೇಕು. ಈಗ ಇದನ್ನ ಮಧ್ಯಮ ಉರಿಯಲ್ಲಿ 10ರಿಂದ 12 ನಿಮಿಷ, ಹೆಚ್ಚು ಅಂದ್ರೆ 15 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡ್ಬೇಕು. ಇದನ್ನ ಆಗಾಗ ಕೈಯಾಡಿಸ್ತಾ ಇರ್ಬೇಕು. ಇದರಿಂದ ಅನ್ನ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೇಯೋದಕ್ಕೆ ಅನುಕೂಲ ಆಗುತ್ತೆ. ಅನ್ನ ಆಗೋಷ್ಟ್ರಲ್ಲಿ ಇದನ್ನ 3-4 ಸರಿ ಕೈಯಾಡಿಸ್ಕೊಂಡ್ರೆ ಸಾಕು. ಈಗ ಸುಮಾರು 10 ನಿಮಿಷ ಕಳೆದಿದೆ. ಅನ್ನ ಇಷ್ಟು ಬೆಂದಿದೆ, ಇನ್ನು ಸಂಪೂರ್ಣವಾಗಿ ಬೆಂದಿಲ್ಲ. ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಹದವಾಗಿ ಬೆಂದಿರುತ್ತೆ. 15 ನಿಮಿಷನೇ ಅನ್ನವನ್ನ ಬೇಯಿಸ್ಕೊಳ್ಬೇಕು ಅಂತ ಇಲ್ಲ. ಅದು ಅಕ್ಕಿ ಯಾವ ರೀತಿಯದ್ದು ಅನ್ನೋದ್ರ ಮೇಲೆ ಅನ್ನವನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಹಳೆ ಅಕ್ಕಿ ಆಗಿದ್ರೆ ಅನ್ನವನ್ನ ಸ್ವಲ್ಪ ಹೆಚ್ಚಿನ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಈ ಅನ್ನ ಹದವಾಗಿ ಬೆಂದಿದೆ, ಇದನ್ನ ಬಸಿದ್ಕೊಳ್ಳೋಣ. ಅನ್ನವನ್ನ 3 ರೀತಿಯಲ್ಲಿ ಬಸಿದ್ಕೊಳ್ಬಹುದು. ನಾನು ಬಸಿಯೋ ಪಾತ್ರೆಗೆ ಹಾಕಿ ಇದನ್ನ ಬಸಿದ್ಕೊಳ್ತಾ ಇದ್ದೀನಿ. ಈ ಅನ್ನದಲ್ಲಿರುವಂತಹ ತಿಳಿಯನ್ನ ಸಂಪೂರ್ಣವಾಗಿ ಬಸಿದ್ಕೊಂಡ ನಂತರ ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೋಬೇಕು. ಅನ್ನ ಚೆನ್ನಾಗಾಗಿದೆ, ಉದುರುದ್ರಾಗಿದೆ ಸಹ. ಈಗ ಇದಕ್ಕೆ 1 ಚಮಚದಷ್ಟು ಎಳ್ಳೆಣ್ಣೆಯನ್ನ ಹಾಕಿ, ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಬೀಜದ ಎಣ್ಣೆಯನ್ನ ಹಾಕಿ ಇದನ್ನ ಒಮ್ಮೆ ಚೆನ್ನಾಗಿ ಎಲ್ಲ ಕಡೆ ಬೆರೆಸ್ಬಿಟ್ಟು ಆರೋದಕ್ಕೆ ಬಿಡಬೇಕು. ಅನ್ನ ಆರೋಷ್ಟ್ರಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ಈಗ ಒಂದು ಬಾಣ್ಲೆಯಲ್ಲಿ 3ರಿಂದ 4 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈ ಪುಳಿಯೋಗರೆಗೆ ಎಳ್ಳೆಣ್ಣೆ, ಕಡಲೆಕಾಯಿ ಬೀಜದ ಎಣ್ಣೆ ಅಥವಾ ಹುಚ್ಚೆಳ್ಳೆಣ್ಣೆ ಈ 3ಅನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಯಾವ್ದು ಇಷ್ಟ ಇಲ್ಲ ಅಂದ್ರೆ ನೀವು ಪ್ರತಿನಿತ್ಯ ಬಳಸುವಂತಹ ಎಣ್ಣೆಯನ್ನ ಹಾಕೊಳ್ಬಹುದು. ಎಣ್ಣೆ ಸ್ವಲ್ಪ ಕಾಯ್ತಿದ್ದ ಹಾಗೆ ಕಡಲೆಕಾಯಿ ಬೀಜ ಅಥವಾ ಶೇಂಗಾ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆಯನ್ನ ಹಾಕಿ ಎಲ್ಲ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಸಾಸಿವೆ ಸಿಡಿಬೇಕು. ಅದೇ ರೀತಿ ಶೇಂಗಾ ಸ್ವಲ್ಪ ಪಟಪಟ ಅಂತ ಸದ್ ಮಾಡೋಕ್ ಶುರು ಮಾಡಿದ್ರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಈಗ ಉದ್ದಿನ ಬೇಳೆ, ಕಡಲೆಬೇಳೆ ಕೂಡ ಕೆಂಪಗಾಗಿ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತಿದೆ. ಈ ಹಂತದಲ್ಲಿ ಇದಕ್ಕೆ 2 ಮುರಿದಂತಹ ಒಣಮೆಣಸು, ಸ್ವಲ್ಪ ಕರಿಬೇವನ್ನ ಹಾಕಿ ಬಾಡಿಸ್ಕೊಳ್ಬೇಕು. ಉರಿ ಸಣ್ಣ ಉರಿಯಲ್ಲಿ ಇರಲಿ. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಮತ್ತೆ ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ನಂತರದಲ್ಲಿ 1 ಹಿಡಿ ಆಗುವಷ್ಟು ಒಣ ಕೊಬ್ಬರಿಯನ್ನ ತುರಿದು ಹಾಕೊಳ್ತಾ ಇದ್ದೀನಿ. ಪಾರಂಪರಿಕವಾಗಿ ಏನ್ ಮಾಡ್ತಿದ್ರಂತೆ ಅಂದ್ರೆ ಒಗ್ಗರಣೆಗೆ ಕಡಲೆಕಾಳನ್ನ ಹಾಕಿ ಅದನ್ನು ಸಹ ಕೆಂಪಗೆ ಹುರ್ಕೊಳ್ತಿದ್ರಂತೆ. ಜೊತೆಗೆ ಕೊಬ್ಬರಿಯನ್ನ ಸಣ್ಣ ಸಣ್ಣ ಚೂರನ್ನ ಮಾಡಿ ಹಾಕೊಳ್ತಿದ್ರಂತೆ. ನಾನು ಅದೊಂದನ್ನ ಸಣ್ಣ ಬದಲಾವಣೆಯನ್ನ ಮಾಡಿದೀನಿ. ಇಲ್ಲಿ ಕೊಬ್ಬರಿಯನ್ನ ತುರಿದು ಹಾಕೊಂಡಿದೀನಿ. ಅದೇ ರೀತಿಯಲ್ಲಿ ಕಡಲೆಕಾಳನ್ನ ಹಾಕೊಂಡಿಲ್ಲ. ನೋಡಿ, ಈಗ ಒಗ್ಗರಣೆ ಸಹ ಆಗಿದೆ. ಎಲ್ಲದರ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ. ಈಗ ಅನ್ನದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಸಹ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಪುಳಿಯೋಗರೆ ಗೊಜ್ಜನ್ನ ಹಾಕೊಂಡಿದ್ದೀನಿ. ಕಲಿಸ್ತಿದ್ದಾಗೆ ನೋಡ್ಕೊಂಡು ಬೇಕಿದ್ದಲ್ಲಿ ಹಾಕೊಳ್ಬಹುದು. ಈಗ ಒಗ್ಗರಣೆ ಸಹ ಆರಿದೆ. ಇದನ್ನು ಸಹ ಅನ್ನದ ಮೇಲೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ. ಇದನ್ನ ಕೈಯಲ್ಲೇ ಕಲ್ಸ್ಕೊಳ್ಬೇಕಾಗತ್ತೆ, ಅಂದ್ರೆ ಮಾತ್ರ ಚೆನ್ನಾಗಿ ಗೊಜ್ಜು ಎಲ್ಲ ಹೊಂದ್ಕೊಳ್ಳುತ್ತೆ. ಉಪ್ಪನ್ನ ಸ್ವಲ್ಪ ಹಾಕೊಂಡಿದೀನಿ, ಯಾಕೆಂದ್ರೆ ಪುಳಿಯೋಗರೆ ಗೊಜ್ಜಲ್ಲೂ ಸಹ ಉಪ್ಪಿನಂಶ ಇದೆ. ಬೇಕು ಅಂದ್ರೆ ಮತ್ತೆ ಸೇರಿಸ್ಕೊಳ್ಬಹುದು. ಇದನ್ನ ತುಂಬಾ ಹಗೂರವಾಗಿ ಕಲ್ಸ್ಬೇಕಾಗತ್ತೆ. ಅನ್ನ ಹದವಾಗಿದೆ, ಉದುರುದ್ರಾಗಿದೆ ಸಹ. ಅನ್ನ ತುಂಬಾ ಮೆತ್ತಗೆ ಮಾಡ್ಕೊಳ್ಬಾರ್ದು. ಪುಳಿಯೋಗರೆ ಗೊಜ್ಜನ್ನ ಮಾಡುವಾಗ ಹಳೆಯದಾದ ಹುಣಸೆ ಹಣ್ಣನ್ನ ತಗೊಂಡ್ರೆ ಗೊಜ್ಜು ಸ್ವಲ್ಪ ಕಪ್ಪು ಬರುತ್ತೆ, ಹಳೆಯ ಹುಣಸೆ ಹಣ್ಣು ಅಲ್ಲದೆ ಇರೋದ್ರಿಂದ. ನೋಡಿ, ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಂಡಿದೀನಿ. ಇದನ್ನ ನೋಡ್ತಿದ್ರೆ ಇದಕ್ಕೆ ಗೊಜ್ಜು ಸಾಕಾಗಿದೆ ಅಂತ ಅನ್ಸುತ್ತೆ. ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ ನಂತರ ಇದರ ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಿದೆ. ನೀವು ಕೂಡ ಇದೇ ರೀತಿ ಗೊಜ್ಜನ್ನ ಮಾಡಿಟ್ಕೊಂಡು ಪುಳಿಯೋಗರೆನ ಮಾಡ್ಕೊಳ್ಳಿ. ತುಂಬಾ
ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆನ ಹೇಗೆ ಮಾಡ್ಕೊಳ್ಳೋದು ಅಂತ. ಇದೇ ರೀತಿಯಲ್ಲಿ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಪಾರಂಪರಿಕ ರುಚಿಯ ಖಾದ್ಯಗಳನ್ನ ನೋಡೋದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಸ್ವಾದಿಷ್ಟ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.